ಏರ್ ಫಾಲ್ಗೆ ಮತ್ತು ಏರ್ ಗ್ರೋತ್ಗೆ ಮನೆಯಲ್ಲೇ ಎಣ್ಣೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋದ ಬನ್ನಿ. ಇವತ್ತು ನಾವು ಮನೆಯಲ್ಲೇ ಏರ್ ಫಾಲ್ಗೆ ಅಥವಾ ನಮ್ಮ ಕೂದಲು ಬೆಳೀತಾನೇ ಇಲ್ಲ, ದಟ್ಟವಾಗಿಲ್ಲ, ತುಂಬ ಉದುರ್ತಾ ಇದೆ ಅಂತ ಅನ್ನೋರಿಗೆ ಮನೆಯಲ್ಲೇ ಒಂದು ಎಣ್ಣೆನ ಬೇಯಿಸ್ಕೊಂಡು ಇಟ್ಕೊಂಡು ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಏರ್ ಫಾಲ್ ಆಗೋದು ನಿಲ್ಲುತ್ತೆ, ಡ್ಯಾಂಡ್ರಫ್ ಆಗೋದು ನಿಲ್ಲುತ್ತೆ, ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ. ನೋಡಿ, ಇದನ್ನು ನಾನಂತೂ ಡೈಲಿ ಇದನ್ನೇ ಯೂಸ್ ಮಾಡೋದು. 10 ವರ್ಷ ಮೇಲಾಯ್ತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ ಖಂಡಿತ. ನೀವೆಲ್ಲ ಇದನ್ನು ಟ್ರೈ ಮಾಡಬೇಕು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡೋದ ಅಂತ ಈಗ ತಿಳ್ಕೊಳ್ಳೋದು ಬನ್ನಿ. ನೋಡಿ, ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ 1 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೇವಿನ ಸೊಪ್ಪು, ಒಂದು ಸ್ವಲ್ಪ ಅಗಸೆ ಬೀಜ, ಒಂದು ಸ್ವಲ್ಪ ಮೆಂತ್ಯ, ಮತ್ತು ಇಲ್ಲಿ ಅಲೋವೆರಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ದಾಸವಾಳದ ಹೂವು ಎಲೆ, ದಾಸವಾಳದ ಹೂವು, ಒಂದು ಗುಲಾಬಿ ಹೂವಿನ ಎಲೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆ ಲಾವಂಚ ಬೇರು ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋದ ಬನ್ನಿ. ಈಗ ನೋಡಿ, ಇದನ್ನೆಲ್ಲ ನಾನು ತೊಗೊಂಡಿದ್ನಲ್ಲ ಅವನ್ನೆಲ್ಲನೂ ಇದಕ್ಕೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಇದಾಗಲಿ, ಪೀಸು ಸಣ್ಣ ಪೀಸ್ ಕಟ್ ಮಾಡೋದಕ್ಕಿಂತ 1-2 ರೌಂಡ್ ಓಡಿಸಿದ್ರೆ ನೀಟಾಗಿ ಸಣ್ಣ ಆಗುತ್ತೆ ಅಂತ ಅಷ್ಟೇ. ನೋಡಿ, ತೊಗೊಂಡಿರೋ ಸಾಮಗ್ರಿಗಳನ್ನೆಲ್ಲ ಕರಿಬೇವಿನ ಸೊಪ್ಪು ಪ್ರತಿಯೊಂದೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮತ್ತು ಇಲ್ಲಿ ಮೆಂತ್ಯ, ಲಾವಂಚ ಬೇರು, ಮತ್ತು ಅಗಸೆ ಬೀಜ ಎಲ್ಲನೂ ನಾನು ಇದಕ್ಕೆ ಹಾಕ್ಕೊಂಡು ಈಗ ಸುಮ್ಮನೆ 1-2 ರೌಂಡ್ ಇದು ಒಂದು ಸಣ್ಣ ಪೀಸ್ ಆಗೋ ಥರ ಇದನ್ನು ಪೀಸ್ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ಏರ್ ಫಾಲ್ ಆಗೋದನ್ನು ತಡೆಯುತ್ತೆ, ಮತ್ತು ಏರ್ ಕಪ್ಪಾಗೋ ಥರ ನೋಡ್ಕೊಳ್ತಾ. ಅಂದರೆ ಈಗಲೇ ನಮ್ಗೆ ವೈಟ್ ಆಗಿಬಿಟ್ಟಿದೆ, ಕಪ್ಪಾಗಿಬಿಡುತ್ತಾ ಇಲ್ಲ, ಬೇಗ ಕಪ್ಪಾಗೋದನ್ನು, ಬೇರೆ ಕೂದಲುಗಳು ಕಪ್ಪಾಗದೇ ರೀತಿ ಇದು ತಡೆಯುತ್ತೆ. ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ ಕ್ರಮೇಣ. ನೋಡಿ, ಈಗ ಇದನ್ನೆಲ್ಲ 1-2 ರೌಂಡು ತಿರುಗಿಸ್ಕೊಳ್ಳೋದ. ನೋಡಿ, ಇಷ್ಟು ಸುಮ್ಮನೆ 1-2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದು ಬನ್ನಿ. ಇದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಲೆ ಹಚ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಂಡು. ಈಗ ನೆಕ್ಸ್ಟು ನಾವು ಕೊಬ್ಬರಿ ಎಣ್ಣೆ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ 1 ಲೀಟ್ರ್ ಮಾಡಿಟ್ರೆ ಏನಿಲ್ಲ ಅಂದರೂ ಒಂದು 3-4 ತಿಂಗಳು ಬರುತ್ತೆ. ನೀವು ಕೊಬ್ಬರಿ ಎಣ್ಣೆ ನಿಮ್ಗೆ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ನೋಡಿ, ಈಗ ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮಾಡ್ಕೊಂಡಿದ್ವಲ್ಲ ತರೀತಾರೆ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಕೊಬ್ಬರಿ ಎಣ್ಣೆಗೆ ಇದನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಬೇಕು.
ಇದನ್ನು ಸೀದಿಸಬಾರ್ದು, ಆದರೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನ ನೀಟಾಗಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ನೋಡಿ, ನಿಮ್ಮ ಹತ್ರ ಆಮಂಡ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡಿ, ಒಂಚೂರು 1-2 ಸ್ಪೂನು. ನನ್ನ ಹತ್ರ ಇಲ್ಲ, ಅದಕ್ಕೆ ಒಂದು ಬಾದಾಮಿನ ಒಂಚೂರು ಪೀಸ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಬಾದಾಮಿನ ಕೊಡೋದಕ್ಕೆ ನಿಮ್ಮ ಹತ್ರ ಇದ್ದರೆ ಆಮಂಡ್ ಆಯಿಲು ಅದನ್ನು 1 ಸ್ಪೂನ್ ಯೂಸ್ ಮಾಡಿ. ಒಂದೇ ಒಂದು ಲವಂಗ ಹಾಕೋತಿದ್ದೀನಿ. ಲವಂಗ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ನೋಡಿ. ಮತ್ತು 2 ರಿಂದ 3 ಸ್ಪೂನಷ್ಟು ಹರಳೆಣ್ಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ದೇಹಕ್ಕೆ, ಕಣ್ಣಿಗೆ ತುಂಬಾ ಒಳ್ಳೆಯದು, ತಂಪು ಕೂಡ. ಇದನ್ನು ಕೂಡ 2-3 ಸ್ಪೂನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ ನೀಟಾಗಿ ಸಣ್ಣ ಉರಿಯೆಲ್ಲ ಇದು ಚೆನ್ನಾಗಿ ಬೇಯಬೇಕು. ನಾವು ಯೂಸ್ ಮಾಡಿರೋ ಪದಾರ್ಥ ಎಲ್ಲ ಏರ್ ಗ್ರೋತ್ಗೆ ಯೂಸ್ ಆಗೋಂಥವೇ. ಅಲೋವೆರಾ ಏರ್ನ ಸಾಫ್ಟ್ನೆಸ್ ಮಾಡಿ ಶೈನಿಂಗ್ ಕೊಡುತ್ತೆ. ಕರಿಬೇವು ಆಗಲೇ ಹೇಳಿದೆ. ಸಣ್ಣ ಈರುಳ್ಳಿ ಕೂಡ ಅಷ್ಟೇ. ಹೂವು ಪ್ರತಿಯೊಂದು ಕೂಡ ಏರ್ ಫಾಲ್ನ ಕಂಟ್ರೋಲ್ ಮಾಡೋವಂಥ ಶಕ್ತಿ ಹೊಂದಿದೆ. ಏರ್ ಗ್ರೋತು ಮತ್ತು ಬ್ಲ್ಯಾಕ್ ಏರ್ ಆಗೋ ಥರ, ವೈಟ್ ಏರ್ಸ್ ಆಗೋದು ತಡೆಗಟ್ಟೋ ಥರ ಇದು ಕೆಲಸ ಮಾಡುತ್ತೆ ನೋಡಿ. ಈ ರೀತಿ ಇದನ್ನು ಸಣ್ಣ ಉರಿಯಲ್ಲೇ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು ವಾರಕ್ಕೆ 2 ಸಲ ನೀಟಾಗಿ ತಲೆಗೆ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡ್ತಾ ಬನ್ನಿ. ಇದು ನಿಮಗೆ 1 ತಿಂಗಳೊಳಗಡೆ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಈಗ 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಇದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಲಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅದೆಲ್ಲದ್ರದ್ದು ಅಂಶ ಕೊಬ್ಬರಿ ಎಣ್ಣೆಗೆ ಸೇರ್ಕೋಬೇಕು. ಆ ರೀತಿ ಸಣ್ಣ ಉರಿಲಿಟ್ಟೆ ಇದನ್ನು ಬೇಯಿಸ್ಕೋಬೇಕು ನೋಡಿ. ಸಣ್ಣ ಉರಿಲಿಟ್ಬಿಟ್ಟೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಎಣ್ಣೆನ ಕುದಿಸ್ಕೊಳ್ಳೋದ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕುದ್ದು ನೊರೆ ಎಲ್ಲ ಹೊಟ್ಟೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದಿಷ್ಟು ಚೆನ್ನಾಗಿ ಕುದಿಬೇಕಾದ್ರದ್ದು ನಾವು ಹಾಕಿರೋ ಪದಾರ್ಥಗಳದ್ದೆಲ್ಲದ್ರದ್ದು ಅಂಶ ಕೊಬ್ಬರಿ ಎಣ್ಣೆಗೆ ಸೇರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅದು ನೊರೆ ಇದೆಯಲ್ಲ, ನೊರೆ ಎಲ್ಲ ಹೋಗ್ಬಿಟ್ಟು ನಮಗೆ ಎಣ್ಣೆ ಕಾಣಬೇಕು. ಅಲ್ಲಿವರೆಗೂ ನೀಟಾಗಿ ಕುದಿಸಿದ್ರೆ ಚೆನ್ನಾಗಿ ಎಣ್ಣೆ ಬೆಂದಿದೆ ಅಂತ ಅರ್ಥ ನೋಡಿ. ಈಗ ಬೆಂದು ಇದು ರೆಡಿ ಇದೆ. ಈಗ ಇದನ್ನ ಆಫ್ ಮಾಡ್ಕೊಳ್ಳೋದ. ನೆಕ್ಸ್ಟು ಇದು ತಣ್ಣಗಾದ್ಮೇಲೆ ಸೋಸ್ಬಿಟ್ಟು ಯಾವ ರೀತಿ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಎಣ್ಣೆ ಬೇಯಿಸಿ ಫುಲ್ಲು ತಣ್ಣಗಾಗಿದೆ. ಈಗ ಇದನ್ನು ಸೋಸ್ಕೊಳ್ಳೋದ ಬನ್ನಿ. ಜಾಲಿ ಸಹಾಯದಿಂದ ಹಿಂಗೆ ಸ್ಟೋರ್ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಆದರೆ ಅದು ನಾವು ಬಾಟ್ಲಿಗೆ ಹಾಕಬೇಕಾದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಶೋಧಿಸ್ಕೊಂಡು ನೀಟಾಗಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗಿನ ಬ್ಯುಸಿ ಮತ್ತು ಪೊಲ್ಯೂಷನ್ ಲೈಫಲ್ಲಿ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಟೆನ್ಷನ್ ಸ್ಟ್ರೆಸ್ಸಿಂದ ಕೂದಲೆಲ್ಲ ಉದುರೋಗುತ್ತೆ. ಅಂಥವ್ರು ಈ ರೀತಿ ಮಾಡಿಟ್ಕೊಂಡ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ನೀವು ವಾರಕ್ಕೆ 2 ರಿಂದ 3 ದಿನ ಯೂಸ್ ಮಾಡಿ, ನೀವು 1 ತಿಂಗಳಲ್ಲಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ರೆಡಿ ಇದೆ. ಈಗ ಎಣ್ಣೆ ರೆಡಿ ಇದೆ.